ಅಲ್ಲಿಗೆ ನಿತ್ಯ ಹತ್ತಾರು ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಇನ್ನು ಶನಿವಾರವಂತೂ ಜನ ಜಂಗುಳಿ ಜಾತ್ರೆ ಸೇರಿರುತ್ತೆ. ಆದರೆ ಈ ಜಾಗಕ್ಕೆ ಬಂದವರ ಜೀವಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ. ಯಾಕಂದರೆ ಅಲ್ಲಿ ಕಾದು ಕುಳಿತಿದ್ದಾನೆ ಜವರಾಯ. ಉಡುಪಿಯ ಒಂದು ಸುದ್ದಿ ನಿಮ್ಮ ಮುಂದೆ ಇದೀಗ ಸೂಪರ್ 3. ಮ್ಯಾರಥಾನ್ ಆಗಿದ್ದರೂ ಸಹ ಪ್ರಾಬ್ಲಮ್ ಬರ್ತದೆ. ಸ್ವಲ್ಪ ಯಾಮಾರಿದ್ರು ಜೀವ ಢಮ್ ಢಮಾರ್. ಸಂತೆ ಮಧ್ಯ ಇದೆ ಯಮ ಟ್ರಾನ್ಸ್ಫಾರ್ಮರ್. ಎಲ್ಲಿ ನೋಡಿದ್ರು ವೆರೈಟಿ ಹಣ್ಣುಗಳು, ಬಗೆ ಬಗೆ ತರಕಾರಿಗಳ ಮಾರಾಟದಲ್ಲಿ ಬ್ಯುಸಿಯಾಗಿರುವ ವ್ಯಾಪಾರಿಗಳು, ಮುಗಿಬಿದ್ದು ಕೊಂಡೊಯ್ಯುತ್ತಿರುವ ಜನ, ಇದರ ಮಧ್ಯೆ ಜವರಾಯನಂತೆ ಕಾದು ಕುಳಿತಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಮಾರುಕಟ್ಟೆ ಸದ್ಯ ಜನರ ಪ್ರಾಣಾಪಾಯಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇದೇ ಸಂತೆ ಮಾರುಕಟ್ಟೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇರುವಂಥದ್ದು, ಸುಮಾರು ಹೈ ವೋಲ್ಟೇಜಿನ ಟ್ರಾನ್ಸ್ಫಾರ್ಮರ್ ಇದಾಗಿರೋದು. ಸಾಕಷ್ಟು ಸಮಯಗಳಿಂದ ಇದನ್ನು ತೆರವು ಮಾಡಬೇಕು, ಇದನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದರೆ ಜನರಿಗೆ ಒಂದಷ್ಟು ಸೇಫ್ ಆಗಿರ್ತಾರೆ ಜನ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಮಳೆಗಾಲ ಕಳೆದ್ರೂ ಕೂಡ ಟ್ರಾನ್ಸ್ಫಾರ್ಮರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು, ಅದಕ್ಕೆ ಅಥವಾ ಸುತ್ತ ಒಂದು ಸುರಕ್ಷಿತ ರೀತಿಯ ತಡೆಗೋಡೆಯನ್ನು ಮಾಡುವಂಥ ಕೆಲಸಗಳು ಕೂಡ ಆಗಿಲ್ಲ ಅನ್ನುವಂಥದ್ದು. ಆ ಸಂತೆ ಮಾರುಕಟ್ಟೆಯ ಪ್ರದೇಶ ಏನಿದೆ ಅದರ ಮೇಲೆ ಹಾದು ಹೋಗ್ತದೆ. ಹಲವು ಬಾರಿ ಈ ತಂತಿ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿ ಕೆಳಗೆ ಬಿದ್ದಿರುವಂತ ಘಟನೆಗಳು ಕೂಡ ನಡೆದಿರೋದು ಇದೆ. ಈ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ ಕಟಪಾಡಿ ಸಂತೆ ಮಾರುಕಟ್ಟೆಯಲ್ಲಿ. ಈ ಸಂತೆಗೆ ಕಟಪಾಡಿ ಸೇರಿದಂತೆ ಶಂಕರಪುರ, ಕಾಪುವಿನ ಅಕ್ಕಪಕ್ಕದ ಗ್ರಾಮದ ಜನ ಬರ್ತಾರೆ. ಶನಿವಾರವಂತೂ ಸಂತೆಗೆ ಜನರ ದಂಡೆ ಹರಿದು ಬರುತ್ತೆ. ಆದ್ರೆ ಸಾವಿರಾರು ಜನ ಸೇರೋ ಈ ಜಾಗ ಡೇಂಜರ್ ಝೋನ್ ಆಗಿದೆ. ತಲೆ ಮೇಲಿರುವ ಟಿಸಿ, ವಿದ್ಯುತ್ ಲೈನ್ಗಳನ್ನ ನೋಡಿ ಜನ ಭಯಭೀತರಾಗಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಾರಿ ಒಂದು ಅಪಾಯ ಇದೆ. ನಾನು ನಿಮ್ಮ ಒಂದು ಮಾಧ್ಯಮದ ಮೂಲಕ ತಿಳಿಸ್ತೇನೆ, ಈ ಒಂದು ಟ್ರಾನ್ಸ್ಫರ್ ಅನ್ನು ಆದಷ್ಟು ಬೇಗ ಮೆಸ್ಕಾಂನವರು ಬೇರೆ ಎಲ್ಲಿಯಾದ್ರೂ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ಜನರ ಒಂದು ರಕ್ಷಣೆ ಆಗ್ತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ತುಂಬಾ ಜನ ವ್ಯಾಪಾರಸ್ಥರು, ವ್ಯಾಪಾರ ಮಾಡುವವರು ನಿನ್ನೆ ರಾತ್ರಿಯಿಂದ ತಂದೆ ಇಲ್ಲಿ ಕುತ್ಕೊಳ್ತಾರೆ. ರಾತ್ರಿ ಹೊತ್ತಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಹಳ ಕಷ್ಟ. ಒಂದ್ ಕಡೆ ಮಾರುಕಟ್ಟೆ ಮಧ್ಯೆ ಇರೋ ಟ್ರಾನ್ಸ್ಫಾರ್ಮರ್ ಅಪಾಯಕಾರಿಯಾಗಿದ್ರೆ, ಅದರ ಮೇಲೇನೆ ಹಾದು ಹೋಗೋ ಸಾವಿರಾರು ತಂತಿಗಳು ಮರಗಳ ನಡುವೆ ಹಾದು ಹೋಗೋದ್ರಿಂದ ಮರದ ಕೊಂಬೆ ಕಟ್ಟಾದ್ರೆ ವ್ಯಾಪಾರಿ ಮತ್ತು ಗ್ರಾಹಕರ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ರಾತ್ರಿ ಕೂಡ ಸರಕು ಸಾಮಗ್ರಿ ತಂದು ದಾಸ್ತಾನು ಮಾಡಿ ಅಲ್ಲೇ ವಾಸ್ತವ್ಯ ಕೂಡ ಮಾಡ್ತಾರೆ. ಹೆಚ್ಚು ಕಮ್ಮಿಯಾಗಿ ಬಡವನ ಪ್ರಾಣ ಹೋಗೋ ಮುನ್ನ ಟಿಸಿ ಸ್ಥಳಾಂತರವಾಗಬೇಕಿದೆ. ಸ್ಥಳೀಯರು, ವ್ಯಾಪಾರಿಗಳು ಮೆಸ್ಕಾಂಗೆ ಹಲವು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಸಂತೆಗೆ ಬರ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಅಂದರೆ ಬೇರೆ ಕಡೆ ಸಹ ಹೀಗೆ ಇತ್ತು, ಟ್ರಾನ್ಸ್ಫರ್ ಅಡಿಯಲ್ಲಿ ಎಲ್ಲ ಸಂತೆ ಮಾಡಿ ಅಲ್ಲಿಂದ ಗೆಂಡ ಬೀಳೋದು, ಮೇಲಿಂದ ಸಿಡಿಲು ಬರುವಾಗ ಗೆಂಡ ಬಿದ್ದು ತರ್ಪಲೆಲ್ಲ ಸುಟ್ಟೋಗ್ತದೆ ಒಂದಾದು. ಮತ್ತು ಇಲ್ಲಿ ಮುಟ್ಟಿದರೆ, ಕಂಬ ಮುಟ್ಟಿದರೆ ಮತ್ತು ಅರ್ಥಿಂಗ್ ವಯರ್ ಯಾವುದಾದ್ರೂ ಮುಟ್ಟಿದರೆ ಈಗ ತೊಂದರೆ ಖಂಡಿತ ಬರ್ಬೋದು. ಹಾಗಾಗಿ ಇದೊಂದು ಟ್ರಾನ್ಸ್ಫರ್ ಕಂಬ ಇಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಕಡೆ ಮಾಡಬೇಕಾದ್ರೆ ಅರ್ಥಗಿರ್ತಾಗಿ ಜೀವಹಾನಿ ಆದರೆ ಯಾರು ಹೊಣೆ? ಅದಕ್ಕಾಗಿ ನಾವು ಗ್ರಾಮ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದೆ ಎಸ್ ಹತ್ರ. ಇದು ಅಗತ್ಯವಾಗಿ ಇದಕ್ಕೊಂದು ತಡೆಬೇಲಿಯ ಅಲ್ಲ, ಇದನ್ನು ಇನ್ನೆಲ್ಲಾದರೂ ಟ್ರಾನ್ಸ್ಫರ್ ಮಾಡೋದಾದರೂ ಮಾಡಬಹುದು. ಅಗತ್ಯವಾಗಿ ಮಾಡಬೇಕಾದದ್ದೇ. ಯಾಕಂದರೆ ಈ ಮಳೆಗಾಲದಲ್ಲಿ ಯಾರಾದರೂ ಸತ್ತರೆ ಯಾರು ಹೊಣೆ ಸರ್? ಲಾಸ್ಟ್ ಟೈಮ್ ಒಮ್ಮೆ ಇಲ್ಲಿ ಮರ ಬಿದ್ದು ಏನೋ ದೇವರ ದಯದಿಂದ ಏನೋ ಅನಾಹುತ ಆಗಲಿಲ್ಲ. ಇಷ್ಟು ಜನ ಎಲ್ಲ ಇದ್ದಾರೆ, ಬಿದ್ದು ಯಾರಾದರೂ ಅನಾಹುತ ಆದರೆ ಯಾರು ಹೊಣೆ ಇದಕ್ಕೆಲ್ಲ? ಮೆಸ್ಕಾಂ ಅಧಿಕಾರಿಗಳೇ ಕೂಡಲೇ ಸ್ಪಾಟ್ಗೆ ಬಂದು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿ, ಇಲ್ಲದಿದ್ರೆ ಸೂಪರ್ 3 ನಿಮ್ಮ ಬುಡಕ್ಕೆ ಬಿಸಿ ನೀರು ಬಿಡೋದು ಗ್ಯಾರಂಟಿ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಓಕೆ, ಇದು
ಬಹುಶಃ ಆ ಭಾಗದವ್ರು ಮಾಡ್ಯಾರು ಅಂತ ನನಗೆ ವಿಶ್ವಾಸ ಇದೆ. ಯಾಕಂದರೆ ರಾಜೇಶ್ ಅವರು ಸಿಕ್ಕಿದ್ದಾರೆ, ಎಸ್ ಒ ಕಟಪಾಡಿ ಮೆಸ್ಕಾಂ. ರಾಜೇಶ್ ಸರ್ ನಮಸ್ತೆ. ರಾಜೇಶ್ ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಇದೊಂದು ನೋಡಿ ಸರ್ ಸ್ವಲ್ಪ. ಸರ್ ಅದು ಪಂಚಾಯತ್ನವರು ಮಾಡಿಸ್ಬೇಕು ಸರ್ ಅದನ್ನು. ಅದಂತ ಹೇಳಿದ್ರೆ ಫಸ್ಟ್ ನಮ್ಮ ಮತ್ತೆ ಅವರು ಇದು ಆಕ್ಚುಲಿ ಅದು ಒಮ್ಮೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ, ಅವರು ಪಂಚಾಯತ್ನವರು ಒಮ್ಮೆ ಶಿಫ್ಟ್ ಮಾಡಿದ್ದಾರೆ ಅದನ್ನ. ಶಿಫ್ಟ್ ಮಾಡಿ ಮತ್ತೆ ಒಂದು ಸೈಡಿಗೆ ಹಾಕಿದ್ದಾರೆ. ಆಕ್ಚುಲಿ ಅದು ಮಧ್ಯದಲ್ಲಿ ಇದ್ದದ್ದು ಸಂತೆದು, ಅದನ್ನೊಂದು ಬರಿಗೆ ಹಾಕಿದ್ದಾರೆ. ಈಗ ಬರಿಗೆ ಹಾಕಿ ಫೆನ್ಸಿಂಗ್ ಕೂಡ ಮಾಡಿದ್ದಾರೆ ಅದಕ್ಕೆ. ಆಕ್ಚುಲಿ ಅದು ಇನ್ನೂ ಶಿಫ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅವರು ಪಂಚಾಯತ್ನವರು ಮುತುವರ್ಜಿ ತಗೊಂಡು ಮಾಡ್ಬೇಕಾಗ್ತದೆ. ಓಕೆ, ಅವರು ಆಯ್ತಾ. ಸ್ವಲ್ಪ ಡೇಂಜರ್ ಇದ್ದಂಗೆ ಕಾಣ್ತಾ ಇದೆ ರಾಜೇಶ್, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಯಾಕಂದ್ರೆ ಹೆವಿ ಫೆನ್ಸಿಂಗ್ ಮಾಡಿದಾರಲ್ಲ ಸರ್, ಮತ್ತೆ ಅದು ನಾವು ಮಾಡ್ಲಿಕ್ಕೆ ಹೋಗಿ. ಯಾಕಂತ ಹೇಳಿದ್ರೆ TC ಫಸ್ಟ್ ಇದ್ದದ್ದು, ಮತ್ತೆ ಅವರು ಸ್ವಂತ ಸ್ಟಾರ್ಟ್ ಮಾಡಿದ್ದ ಅಲ್ಲಿ. ಎಷ್ಟು ತಿಂಗಳಾಯ್ತು? ಯಾವುದು ವರ್ಷ ಎಷ್ಟಾಯ್ತು ಚೇಂಜ್ ಮಾಡಿ? ಯಾವ್ದು ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಈಚೆ ಹಾಕಿಯಾ? ಅಲ್ಲಿ ಏನಂತಂದರೆ ಶನಿವಾರ ಸಂತೆ ನಡೆಯುತ್ತಲ್ಲ, ಅಲ್ಲಿ ಹತ್ತಿರದಲ್ಲಿರೋ ಕಾರಣಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಒಂದು ಭಯ ಅಷ್ಟೇ. ಆಗದೇ ಇದ್ರೆ ಒಳ್ಳೇದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ನೀವೆಲ್ಲ ಇರಲಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಕಡಿಮೆ ಆಗಬಾರ್ದು ಅಂತ ಹೇಳಿ ಅದು ಮಿಡ್ಲಲ್ಲಿ ಇತ್ತು, ಅದನ್ನು ಸೈಡಿಗೆ ಶಿಫ್ಟ್ ಮಾಡಿದ್ದು. ಸೈಡಿಗೆ ಶಿಫ್ಟ್ ಮಾಡಿ ಪ್ಲಸ್ ಅದಕ್ಕೆ ಫೆನ್ಸಿಂಗ್ ಕೂಡ ಹಾಕಿದ್ದಾರೆ ಪಂಚಾಯತ್ನವರು. ಫೆನ್ಸಿಂಗ್ ಕೂಡ ಹಾಕಿ ಈಗ ಒಂದು ಬರಿಯಲ್ಲಿ ಉಂಟು ಅದು. ಈಗ ಇನ್ನೂ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವರು ಪಂಚಾಯತ್ನವರು ಪುನಃ ನಮಗೆ ಒಂದು ಲೆಟರ್ ಕೊಟ್ಟು ಮಾಡಿಸ್ಬೇಕು ಅವರು. ಓಕೆ, ನಾನು ಪಂಚಾಯತ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ರಾಜೇಶ್. ಇದು ಕೆಲವರಿಗೆಲ್ಲ ಕರೆಂಟ್ ಶಾಕ್ ಕೊಟ್ಟೇ ಮಾತಾಡಿಸ್ಬೇಕಾಗ್ತದೆ. ಕೆಲವ್ರ ಹತ್ರ ಮಾತಾಡುವಾಗ ನಮ್ಮ ಎನರ್ಜಿ ಲೆವೆಲ್ ಡೌನ್ ಆಗ್ತದೆ. ಆಗಿರ್ತಾರೆ ಅವರು. ಮಾಡಿಸೋಣ, ನೋಡೋಣ. ಥ್ಯಾಂಕ್ ಯು. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಅಲ್ಲಿಗೆ ನಿತ್ಯ 10 ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಇನ್ನು ಶನಿವಾರವಂತೂ ಜನ ಜಂಗುಳಿ ಜಾತ್ರೆ ಸೇರಿರುತ್ತೆ. ಆದರೆ ಈ ಜಾಗಕ್ಕೆ ಬಂದವರ ಜೀವಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ. ಯಾಕಂದರೆ ಅಲ್ಲಿ ಕಾದು ಕುಳಿತಿದ್ದಾನೆ ಜವರಾಯ. ಉಡುಪಿಯ ಒಂದು ಸುದ್ದಿ ನಿಮ್ಮ ಮುಂದೆ ಇದೀಗ ಸೂಪರ್ 3. ಮರ ತುಂಡಾಗಿದ್ರು ಸಹ ಪ್ರಾಬ್ಲಮ್ ಬರ್ತದೆ. ಸ್ವಲ್ಪ ಯಾಮಾರಿದ್ರು ಜೀವ ಢಮ್ ಢಮಾರ್. ಸಂತೆ ಮಧ್ಯ ಇದೆ ಯಮ ಟ್ರಾನ್ಸ್ಫಾರ್ಮರ್. ಎಲ್ಲಿ ನೋಡಿದ್ರು ವೆರೈಟಿ ಹಣ್ಣುಗಳು, ಬಗೆ ಬಗೆ ತರಕಾರಿಗಳ ಮಾರಾಟದಲ್ಲಿ ಬ್ಯುಸಿ ಆಗಿರುವ ವ್ಯಾಪಾರಿಗಳು, ಮುಗಿಬಿದ್ದು ಕೊಂಡೊಯ್ಯುತ್ತಿರುವ ಜನ, ಇದರ ಮಧ್ಯೆ ಜವರಾಯನಂತೆ ಕಾದು ಕುಳಿತಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಮಾರುಕಟ್ಟೆ ಸದ್ಯ ಜನರ ಪ್ರಾಣಾಪಾಯಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇದೇ ಸಂತೆ ಮಾರುಕಟ್ಟೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇರುವಂಥದ್ದು. ಸುಮಾರು ಹೈ ವೋಲ್ಟೇಜಿನ ಟ್ರಾನ್ಸ್ಫಾರ್ಮರ್ ಇದಾಗಿರೋದು.